ಹೆಲೋ ನನ್ನ ಪ್ರಿಯ ವೀಕ್ಷಕರೇ, ತುಂಬ ದಿನಗಳ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಸ್ಥಳದ ಬಗ್ಗೆ ಸ್ವಲ್ಪ ಆದ್ರೂ ತಿಳ್ಕೊಳ್ಳೋಣ ಬನ್ನಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಥರನೇ ಎಲ್ಲರೂ ಈ ಪ್ರಸಿದ್ಧ ಸ್ಥಳದ ಬಗ್ಗೆ ತಿಳ್ಕೊಬೇಕಲ್ವಾ, ಹಾಗಾಗಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ನಾವೀಗ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂದ್ರೆ ಐತಿಹಾಸಿಕ ಪುರಾಣ ಸ್ಥಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಬನ್ನಿ, ಹಾಗಿದ್ರೆ ಚಾಮುಂಡಿ ಬೆಟ್ಟದ ಮಧ್ಯಭಾಗ ಇರುವಂತಹ ನಂದಿ ಮೂರ್ತಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆ ಮೂರ್ತಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಅದು ಎಷ್ಟು ಅಡಿ ಇದೆ, ಅದನ್ನೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನಾವು ಮೈಸೂರಿನವರಾಗಿ ಅದರ ಇತಿಹಾಸ ತಿಳ್ಕೊಳ್ದೇ ಇದ್ರೆ ಹೇಗೆ ಅಲ್ವಾ. ಎಷ್ಟೋ ಜನ ನಂದಿ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು ಎಲ್ಲ ಹೋಗಿ ನೋಡ್ಕೊಂಡು ಬರ್ತೀರಾ, ಬಟ್ ಅದ್ರ ಬಗ್ಗೆ ನೀವು ತಿಳ್ಕೊಂಡೇ ಇರಲ್ಲ ಅಲ್ವಾ. ಅದಕ್ಕೆ ಬನ್ನಿ, ನಾನಿವತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ಮೂರ್ತಿಯು 16 ಅಡಿ ಇದೆ. ಚಾಮುಂಡಿ ಬೆಟ್ಟದ ಮೆಟ್ಟಿಲು ಏರುವಾಗ ಮಧ್ಯಭಾಗ ನಾವು ನೋಡ್ಬೋದು ನಂದಿ ಮೂರ್ತಿನ. ಚಾಮುಂಡಿ ಬೆಟ್ಟಕ್ಕೆ 1008 ಮೆಟ್ಟಿಲುಗಳು ಇದೆ. ಅದರ ಮಧ್ಯಭಾಗದಲ್ಲಿ ಕಾಣುವ ಪ್ರಸಿದ್ಧ ನಂದಿ ಮೂರ್ತಿ ಒಂದು ಏಕಶಿಲಾ ಶಿಲ್ಪ ಆಗಿರುತ್ತೆ. ಬೆಂಗಳೂರಿನ ನಂದಿ ಬೆಟ್ಟ ಅಂತ ಹೆಸರಾಗಿದೆಯಲ್ಲ, ಅದು ಕರ್ನಾಟಕದಲ್ಲಿ ದೊಡ್ಡ ನಂದಿ ಬೆಟ್ಟ ಆಗಿರುತ್ತೆ. ನಮ್ಮ ಮೈಸೂರಿನ ನಂದಿ ಮೂರ್ತಿಯು ಬೆಂಗಳೂರಿನ ನಂತರ ಕರ್ನಾಟಕದಲ್ಲಿ ದೊಡ್ಡ ನಂದಿ ಶಿಲ್ಪಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದರ ಇತಿಹಾಸ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಈ ನಂದಿ ಮೂರ್ತಿಯ ನಿರ್ಮಾಣ ಯಾವಾಗ ಆಯಿತು ಅಂತಂದರೆ ಕ್ರಿಸ್ತ ಶಕ 1650ರಿಂದ 1700 ಈ ಕಾಲಕ್ಕೆ ಸೇರಿಸಲಾಗಿದೆ. ಈ ನಂದಿ ಮೂರ್ತಿಯು ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಿತವಾದುದು. ವಿಶೇಷವಾಗಿ ಅಂದರೆ ದೊಡ್ಡ ದೇವರಾಜ ಒಡೆಯರು 1659ರಿಂದ 1673 ಈ ಮೂರ್ತಿಯನ್ನು ಮತ್ತು ಮೆಟ್ಟಿಲುಗಳನ್ನು ಅಂದರೆ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳು ನಿರ್ಮಿಸಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಈ ನಂದಿ ಮೂರ್ತಿ ಯಾವ ಶೈಲಿನಲ್ಲಿ ಮಾಡಿದ್ದಾರೆ ಅಂತಂದ್ರೆ ಇದು ದ್ರಾವಿಡ ಶೈಲಿಯಲ್ಲಿ ಮಾಡಿದ್ದಾರೆ. ನಂದಿ ಮೂರ್ತಿಯ ಗಂಟೆಗಳಾಗಿರ್ಬೋದು, ಅದರ ಹಾರಗಳಾಗಿರ್ಬೋದು, ಅಲಂಕಾರಗಳಾಗಿರ್ಬೋದು ಎಲ್ಲರ ಜೊತೆಗೆ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಅದನ್ನ. ಈ ನಂದಿ ಮೂರ್ತಿಯ ಧಾರ್ಮಿಕ ಮಹತ್ವ ಏನು ಅಂತಂದ್ರೆ ನಂದಿ ಶಿವನ ವಾಹನವಾಗಿರುತ್ತೆ ಮತ್ತು ಇದು ಭಕ್ತಿಯ ಸಂಕೇತ ಕೂಡವಾಗಿರುತ್ತೆ. ಮೈಸೂರು ಅರಸರು ಶಿವ ಚಾಮುಂಡೇಶ್ವರಿಯು ಆರಾಧಕರು. ಅದರಿಂದ ನಂದಿಯ ಸಾನ್ನಿಧ್ಯವು ಶುಭದಾಯಕವೆಂದು ಪರಿಗಣಿಸಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿಯ ದೇವಿ ಎಂದು ಹೆಸರು ಬಂದಿದೆ. ಇದು ಪುರಾಣದ ಪ್ರಕಾರ ಏನು ಅಂತಂದ್ರೆ ಈ ಬೆಟ್ಟದಲ್ಲಿ ದೇವಿ ಮಹಿಷಾಸುರನನ್ನು ಸಂಹರಿಸಿದಳು. ಮೈಸೂರು ಎಂಬ ಹೆಸರೇ ಮಹಿಷಾಸುರನಿಂದ ಬಂದಿದ್ದು. ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸ ಏನು ಅಂತ ನೋಡೋಣ. ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳಿಂದ ಹೆಚ್ಚು ಇತಿಹಾಸವಿದೆ. ಮೊದಲ ನಿರ್ಮಾಣಗಳು ಹೊಯ್ಸಳ ಕಾಲಕ್ಕೆ ಸೇರಿದವು. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಮೈಸೂರು ಒಡೆಯರು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿದರು. ಇದು ಒಂದು ಪ್ರಮುಖ ರಾಜರ ಕೊಡುಗೆ ಆಗಿರುತ್ತೆ. ಕೃಷ್ಣರಾಜ ಒಡೆಯರು 1714ರಿಂದ 1732 ದೇವಸ್ಥಾನ ವಿಸ್ತರಣೆ ಮಾಡಿದರು. ಮತ್ತೆ ಕೃಷ್ಣರಾಜ ಒಡೆಯರ್ 3 ಇವರು 1799ರಿಂದ 1868 ಇವರು ಪ್ರಸಿದ್ಧ ಗೋಪುರ ಅಂದರೆ ಚಾಮುಂಡಿ ಬೆಟ್ಟದ ಗೋಪುರ ನಿರ್ಮಾಣ ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಬೇರೆ ಬೇರೆ ವೈಶಿಷ್ಟ್ಯತೆಗಳು ಏನೇನಿದೆ ಅಂತಂದರೆ ಮಹಿಷಾಸುರ ಪ್ರತಿಮೆ ಆಗಿರ್ಬೋದು. ಇದು ದೇವಸ್ಥಾನದ ಹತ್ತಿರ. ಇದು 20ನೇ ಶತಮಾನದಲ್ಲಿ ನಿರ್ಮಿತವಾದುದು. ಇದು 1008 ಮೆಟ್ಟಿಲುಗಳು ದೊಡ್ಡ ದೇವರಾಜ ಒಡೆಯರ್ ನಿರ್ಮಿಸಿದರು. ಇದರಲ್ಲಿ ವ್ಯೂ ಪಾಯಿಂಟ್ ಕೂಡ ತುಂಬ ಅದ್ಭುತವಾಗಿ ಕಾಣುತ್ತೆ. ಅದು ಕೂಡ ಒಂದು ವೈಶಿಷ್ಟ್ಯತೆ ಅಂತ ಕೂಡ ಹೇಳ್ಬೋದು. ಆ ವ್ಯೂ ಪಾಯಿಂಟಲ್ಲಿ ನಮಗೆ ಮೈಸೂರು ಅರಮನೆ ಆಗಿರ್ಬೋದು, ಮೈಸೂರು ನಗರ ಸುಂದರ ನೋಟಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಂದಿ ಮೂರ್ತಿ 350ರಿಂದ 400 ವರ್ಷ ಹಳೆಯದು. ಇದು ಏಕಶಿಲಾ ಶಿಲ್ಪ ಒಡೆಯರ ಕಾಲದ್ದದು. ಚಾಮುಂಡಿ ಬೆಟ್ಟ ಅನ್ನೋದು ಚಾಮುಂಡೇಶ್ವರಿ ದೇವಿಗೆ ಒಂದು ಅರ್ಪಿಸಿದ ಪವಿತ್ರ ಸ್ಥಳ ಕೂಡ ಅನ್ಬೋದು. ಈ ದೇವಸ್ಥಾನ 1000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇದರ ಪೌರಾಣಿಕತೆ ಏನು ಅಂತಂದ್ರೆ ದೇವಿ ಮಹಿಷಾಸುರನ ಸಂಹಾರ ಮಾಡಿದ್ದು.
ನಂದಿ ಮೂರ್ತಿ ಇದೆಯಲ್ಲ ಅದಕ್ಕೆ ವರ್ಷಕ್ಕೆ ಒಂದು ಬಾರಿ ಮಹಾಭಿಷೇಕ ಮಾಡ್ತಾ ಇರ್ತಾರೆ. ಇದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಚಾಮುಂಡಿ ಬೆಟ್ಟದ ಪ್ರಸಿದ್ಧ ಏಕಶಿಲಾ ನಂದಿ ಮೂರ್ತಿಗೆ ಪ್ರತಿ ವರ್ಷ ಮಾಡುವ ಮಹಾಭಿಷೇಕವು ಶತಕಳೆದ ಪರಂಪರೆಯೂ ಕೂಡ ಹೌದು, ಮೈಸೂರು ಸಂಸ್ಕೃತಿಯೂ ಕೂಡ ಆಗಿದೆ. ಮಹಾಭಿಷೇಕದ ಆರಂಭ ಯಾವ ಥರ ಮಾಡ್ತಾರೆ, ಇದ್ರ ಇತಿಹಾಸ ಏನು ಅಂತ ನೋಡೋಣ. ನಂದಿ ಮೂರ್ತಿಯ ನಿರ್ಮಾಣ ಸುಮಾರು 17ನೇ ಶತಮಾನ ಆಗಿರುತ್ತೆ. ನಂದಿ ಮೂರ್ತಿಯ ನಿರ್ಮಾಣ ಆದ ಬಳಿಕ ಈ ಅಭಿಷೇಕ ಅಂದರೆ ಮಹಾಭಿಷೇಕದ ಸಂಪ್ರದಾಯ ಆರಂಭವಾಗುತ್ತೆ. ಮೈಸೂರು ಒಡೆಯರು ಅಂದರೆ ವಿಶೇಷವಾಗಿ ಕೃಷ್ಣರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಸಂಪ್ರದಾಯಕ್ಕೆ ರಾಜಪೋಷಣೆ ಹೆಚ್ಚಿತ್ತು. ಆ ಸಮಯದಲ್ಲಿ ದೇಶೀಯ ಧಾರ್ಮಿಕ ವಿಧಿಗಳು, ಜಾತ್ರೆಗಳು, ವಿಶೇಷ ಪೂಜೆಗಳು, ದಸರಾ ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುತ್ತದೆ. ಇದರಲ್ಲಿ ನಂದಿಯ ಮಹಾಭಿಷೇಕವೂ ಅದರಲ್ಲಿ ಒಂದಾಗಿರುತ್ತೆ. ಮಹಾಭಿಷೇಕದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಂದಿ ಮೂರ್ತಿಯು ಶಿವನ ಅಂದರೆ ಈಶ್ವರನ ನಿಷ್ಠಾವಂತ ವಾಹನವಾಗಿರುತ್ತೆ. ಆದ್ದರಿಂದ ನಂದಿಯನ್ನು ಅಭಿಷೇಕ ಮಾಡುವುದು ಶಿವನಿಗೆ ಸಲ್ಲಿಸುವ ಪೂಜೆಯಷ್ಟೇ ಮಹತ್ತರವೆಂದು ಪರಿಗಣಿಸಲಾಗುತ್ತದೆ. ಶಕ್ತಿ, ಶೈವ ಪರಂಪರೆಯನ್ನು ಗುರುತಿಸುವುದು ಈ ಮಹಾಭಿಷೇಕ. ಮಹಾಭಿಷೇಕ ಹೇಗೆ ನಡೆಯುತ್ತೆ ಅಂದರೆ, ಸಾಂಪ್ರದಾಯಿಕವಾಗಿ ಅಭಿಷೇಕಕ್ಕೆ ಏನೇನು ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತುಪ್ಪ ಆಗಿರ್ಬೋದು, ಹಾಲು, ಜೇನು, ಗಂಧ, ಕುಂಕುಮ, ಅರಿಶಿಣ, ಬನ್ನೆ ನೀರು, ಬೆಲ್ಲ ಮಿಶ್ರಿತ ನೀರು, ಬಿಲ್ವಪತ್ರೆ, ಹೂವು ಇಷ್ಟನ್ನೆಲ್ಲ ಬಳಸ್ತಾರೆ ಅಭಿಷೇಕಕ್ಕಾಗಿ. ಅಭಿಷೇಕದ ಸಮಯದಲ್ಲಿ ಯಾವ್ಯಾವ ಮಂತ್ರಗಳು ಹೇಳ್ತಾರೆ ಅಂತಂದರೆ, ವೇದ ಮಂತ್ರಗಳಾಗಿರ್ಬೋದು, ಶಿವ ಪುರಾಣ ಪಾರಾಯಣ ಆಗಿರ್ಬೋದು, ನಂದಿ ಸ್ತೋತ್ರಗಳಾಗಿರ್ಬೋದು, ಶಿವನ ಸ್ತೋತ್ರಗಳಾಗಿರ್ಬೋದು, ಲಿಂಗಾಷ್ಟಕ ರುದ್ರಾಷ್ಟಕ ಪಠಣ ಆಗಿರ್ಬೋದು, ಇದನ್ನೆಲ್ಲ ಜಪಿಸ್ತಾರೆ. ಮಹಾಭಿಷೇಕ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವ ದಿನಗಳಲ್ಲಿ ಆಚರಿಸ್ತಾರೆ ಗೊತ್ತಾ? ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡ್ತಾರೆ. ಮಹಾಶಿವರಾತ್ರಿ ಮುನ್ನ ಆಗಿರ್ಬೋದು ಅಥವಾ ನಂತರ ಕೂಡ ಆಚರಣೆ ಮಾಡ್ತಾರೆ. ಕೆಲವೊಮ್ಮೆ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಈ ದಿನಗಳಲ್ಲಿ ನಂದಿಗೆ ಹೆಚ್ಚಿನ ಅಲಂಕಾರ, ಪುಷ್ಪಾಭಿಷೇಕ, ದೀಪಾರಾಧನೆ ಎಲ್ಲ ಕೂಡ ಮಾಡ್ತಾರೆ. ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪಾತ್ರಗಳು ಯಾವ ಥರ ಇರುತ್ತೆ? ಸ್ಥಳೀಯ ಸಮುದಾಯಗಳು, ಮೈಸೂರು ಭಕ್ತರು, ಮಠಗಳು ಹಾಗೂ ಒಡೆಯರ ವಂಶಸ್ಥರು ಕೂಡ ಪಾಲ್ಗೊಳ್ಳುತ್ತಾರೆ. ನಂದಿ ಮೂರ್ತಿಯ ಮಹಾಭಿಷೇಕದ ದಿನ ಚಾಮುಂಡಿ ಬೆಟ್ಟದಲ್ಲಿ ರಥೋತ್ಸವದಂತೆ ಜಾತ್ರೆ ವಾತಾವರಣ ಉಂಟಾಗುತ್ತದೆ. ನಂದಿ ಮೂರ್ತಿಯ ಮಹಾಭಿಷೇಕ ಆದ ನಂತರ ಅಲ್ಲಿ ಕೆಳಗಡೆ ಇರುವಂಥ ಶಿವನ ದೇವಾಲಯಗಳಿಗೆ ವಿಶೇಷ ಪೂಜೆಗಳನ್ನು ನಡೆಸ್ತಾರೆ. ಮಹಾಭಿಷೇಕದಲ್ಲಿ ನಡೆದ ಬದಲಾವಣೆಗಳು ಯಾವ್ಯಾವ ಥರ ಬದಲಾವಣೆ ಆಯಿತು ಅಂತಂದರೆ, ಮೊದಲು ಕಾಲುವೆಗಳಿಂದ ನೀರನ್ನು ತರ್ತಾ ಇದ್ರು, ಅಂದರೆ ಕೆರೆಗಳಿಂದ ನೀರನ್ನು ತರ್ತಾ ಇದ್ರು ಅಭಿಷೇಕಕ್ಕೆ. ಮತ್ತು ಅಭಿಷೇಕಕ್ಕೆ ನೈಸರ್ಗಿಕ ಪದಾರ್ಥಗಳನ್ನು ಮಾತ್ರ ಬಳಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಶುದ್ಧೀಕರಿಸಿದ ನೀರು, ಪರಿಸರ ಸ್ನೇಹಿ ಪದಾರ್ಥಗಳು, ಸರಿಯಾದ ಸ್ವಚ್ಛತೆ ಆಗಿರ್ಬೋದು, ಶಿಸ್ತಿನ ವ್ಯವಸ್ಥೆ ಆಗಿರ್ಬೋದು, ಕಾರ್ತಿಕ ಮತ್ತು ಶ್ರಾವಣ ಶಿವರಾತ್ರಿ ಸಂದರ್ಭಗಳಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಪವಿತ್ರ ಹಬ್ಬದಂತೆ ಆಚರಿಸಲಾಗುತ್ತದೆ. ನಂದಿ ಮಹಾಭಿಷೇಕಕ್ಕೆ ಪೂರ್ವ ಸಿದ್ಧತೆ: ಮೊದಲಿಗೆ ಗಣೇಶನ ಪೂಜೆ, ನಂದಿಯ ಅಲಂಕಾರ, ಮಂತ್ರೋಚ್ಚಾರಣೆ, ಎಲ್ಲ ಥರದ ಅಭಿಷೇಕಗಳು, ಕೊನೆಯದಾಗಿ ಮಹಾಮಂಗಳಾರತಿ. ಇದರಿಂದ ಮನಃಶಾಂತಿ, ಕುಟುಂಬ ಸೌಹಾರ್ದ, ಆರೋಗ್ಯ, ವೃತ್ತಿಯಲ್ಲಿ ಪ್ರಗತಿ, ಶಿವನ ಕೃಪೆ ಎಲ್ಲ ಫಲಗಳು ಲಭಿಸುತ್ತದೆ. ಈ ಇನ್ಫಾರ್ಮೇಟಿವ್ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.